ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಅಕ್ಕನ ಮನೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಏನು ಯಾಕೆ ಇಲ್ಲಿದ್ದೀವಿ ಅನ್ನೋದನ್ನು ಹಾಗೆ ಮುಂದೆ ವಿಡಿಯೋ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ನೋಡ್ತಾ ಹೋಗಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಆಗ ಏನು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸೊ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್. ಈಗ ಆಲ್ರೆಡಿ ನಿಮಗೆ ವಿಚಾರ ಏನು ಅಂತ ಗೊತ್ತಾಗಿದೆ, ತಮ್ಮನೇಲಿ ನೋಡಿ. ಹೌದು, ನಮ್ಮ ಅಕ್ಕಾರ ಮನೇಲಿ ದೇವ್ರನ್ನ ಕರೆಸ್ತಿದ್ರು. ಸೊ ಹಾಗಾಗಿ ಎಲ್ಲರೂ ರಾತ್ರಿಯೇ ಇಲ್ಲಿ ಬಂದಿದ್ದು. ಇದು ರಾತ್ರಿ ಭಟ್ರು ಸಹ ಅವರು ಇಲ್ಲೇ ಬಂದಿದ್ದು ನೆಂಟ್ರಿಗೆ ಅಂಥೇಳಿ ಅನ್ನ ರಸಂ ಮಾಡಿ ನೈಟಿಗೆ ಬೋಂಡ ಮಾಡ್ತಾಯಿದ್ರು. ಈರುಳ್ಳಿ ಎಲ್ಲ ಹಚ್ಕೋತಾಯಿದ್ರು. ಇದು ನಮ್ಮ ಅಕ್ಕಾರ ಮನೆ ಟೆರೆಸ್ ಮೇಲೇ ಅಡುಗೆ ಮಾಡ್ಕೋತಾಯಿದ್ರು. ಸ್ವಲ್ಪ ನನ್ನ ವಾಯ್ಸು ಹಾಳಾಗಿದೆ, ಇನ್ಫೆಕ್ಷನ್ ಥರ ಆಗ್ಬಿಟ್ಟು ಸಾರಿ. ಇದು ಅದ್ರ ಮಾರನೆಗೆ ಅಕ್ಕಾರು ನಮ್ಮ ಭಾವ ಹೂವು ಎಲ್ಲ ತರೋಕೆ ಹೋಗಿದ್ರು 4 ಗಂಟೆಗೆ ಎದ್ದು. ಸೊ ನಮ್ಮ ಅಕ್ಕನೂ ಎದ್ದು ಸ್ನಾನ ಮಾಡಿ ದೇವ್ರ ಮನೆ ರೆಡಿ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ಕೋತಾ ಇದ್ಲು. ಅಷ್ಟರಲ್ಲಿ ಭಾವನೂ ಹೂವು ಎಲ್ಲ ತಂದು ಕೊಟ್ಟಿದ್ರು. ನೋಡಿ, ಹೂವು ಜಾಸ್ತಿ ತರಿಸಿದ್ರು. ಸೊ ದೇವರೆಲ್ಲ ಬರ್ತಾವಲ್ಲ, ಅವಕ್ಕೆ ಅಲಂಕಾರಕ್ಕೆಲ್ಲ ಬೇಕಾಗುತ್ತೆ ಅಂತ ಹೇಳಿ ಮಾಲೆ ಎಲ್ಲನೂ ತರಿಸಿದ್ರು. ನಮ್ಮ ಅಕ್ಕ ರೆಡಿ ಮಾಡ್ತಾಯಿದ್ಲು ದೇವ್ರ ಮನೇನ. ಹಾಗೆ ನಮ್ಮ ಮನೆಯವರು ಸಹ ಎಡ್ಕಲ್ವಲ್ಲ ನಮಗೆ ಅಂದ್ಬಿಟ್ಟು ಹೂವು ಎಲ್ಲ ರೆಡಿ ಮಾಡಿಕೊಡ್ತಾಯಿದ್ರು. ಅಷ್ಟರಲ್ಲಿ ದೇವ್ರು ಸಹ ಬಂತು, ಪಟಾಕಿ ಹಚ್ಚಿ ದೇವ್ರನ್ನ ಕರೆಸ್ಕೋತಾಯಿದ್ರು. ಇದು ಬೆಳಗ್ಗೆ ಒಂದು 8 ಗಂಟೆ ಟೈಮಿಗೆ ದೇವ್ರು ಬಂದು ಆ ಮರಿನ ಒಪ್ಸೋಕ್ಕೆ ಅಂತ ದೇವ್ರನ್ನ ಫಸ್ಟ್ ಇಲ್ಲಿ ಕರೆಸ್ತಾ ಇದ್ದೀವಿ. ಅದಾದಮೇಲೆ ದೇವರು ಮಡ್ಲಕ್ಕಿಗೆ ಅಂತ ಹೋಗುತ್ತೆ. ಆದಮೇಲೆ ಮತ್ತೆ ಮಧ್ಯಾಹ್ನ ಬರುತ್ತೆ. ಈ ವಿಡಿಯೋ ತುಂಬ ಲೆಂತಿ ಇರೋದ್ರಿಂದ ಪಾರ್ಟ್ 2 ಮಾಡಿದ್ದೀನಿ. ಸೊ ಆ ವಿಡಿಯೋನೂ ಸಹ ಮಿಸ್ ಮಾಡಿದೆ ನೋಡಿ, ಆವಾಗ ನಿಮಗೆ ಕಂಪ್ಲೀಟಾಗಿ ಗೊತ್ತಾಗುತ್ತೆ. ನಾವು ಮೇಲಿದ್ದವರೆಲ್ಲ ಕೆಳಗಡೆ ಬಂದು ಮಡಿ ಬಟ್ಟೆ ಎಲ್ಲ ಹಾಸಿ ರೆಡಿ ಮಾಡಿದ್ದು. ನೈವೇದ್ಯಕ್ಕೆ ಅಂತೇಳಿ ಮೊಸರನ್ನ ಎಲ್ಲ ಮಾಡಿದ್ದು. ಸೊ ಹಾಗಾಗಿ ಎಲ್ಲ ತಂದಿಟ್ಕೊಂಡು ಈಗ ದೇವ್ರನ್ನ ಕರೆಸ್ಕೊಂಡು, ತುಂಬ ಬಿಸಿಲಲ್ವ, ಅದಕ್ಕೆ ನೀರೆಲ್ಲ ಹಾಕಿ ರೋಡ್ಗೆಲ್ಲನೂ ನೀರು ಹಾಕಿದ್ರು ನಮ್ಮ ಭಾವಾರು. ಈಗ ದೇವಸ್ಥಾನದವರೆಲ್ಲರೂ ಸೇರಿ ದೇವ್ರುಗಳನ್ನ ಕೆಳಗಡೆ ಇಡ್ತಾಯಿದ್ದಾರೆ. ಹಂಗೆ ನೋಡ್ತಾ ಹೋಗಿ. ಸ್ವಲ್ಪ ವಾಯ್ಸ್ ತುಂಬ ಹಾಳಾಗಿದೆ, ಮಧ್ಯ ಯಾವ ಥರ ಕೇಳಿಸ್ತಿದೆಯೋ ಗೊತ್ತಿಲ್ಲ. ಸೊ ನಾನು ಅಕ್ಕ ಎಲ್ಲ ಸೇರಿ ದೇವ್ರ ಕಾಲುಗಳನ್ನೆಲ್ಲ ತೊಳೆದ್ಬಿಟ್ಟು ಅರಿಶಿನ ಕುಂಕುಮ ಇಡೋಣ ಅಂಥೇಳಿ ಇಡ್ತಾಯಿದ್ದೋ. ಇನ್ನೂ ಬೆಳಗ್ಗೆ ಅಲ್ವಾ, ನೆಂಟರು ಯಾರೂ ಬಂದಿರಲಿಲ್ಲ. ಅದಾದಮೇಲೆ ಮಧ್ಯಾಹ್ನಕ್ಕೆ ಸೊ ಎಲ್ಲರೂ ಬರ್ತಾರೆ. ನಮ್ಮ ಕಡೆ ಏರಿಯಾದಲ್ಲಿ ಶಿವರಾತ್ರಿಗೆ 1 ವಾರ ಜಾತ್ರೆ ನಡೆಯುತ್ತೆ. ಸೊ ಶಿವರಾತ್ರಿ ಟೈಮಲ್ಲಿ ಪ್ರತಿ ವರ್ಷ ನಮ್ಮ ಅಕ್ಕಾರ ಮನೇಲಿ ಈ ದೇವ್ರ ಕಾರ್ಯ ಮಾಡೇ ಮಾಡ್ತಾರೆ. ದೇವ್ರನ್ನೆಲ್ಲ ನೀಟಾಗಿ ಕೂರಿಸ್ಬಿಟ್ಟು ಅದಾದಮೇಲೆ ಪೂಜೆ ಮಾಡೋಕ್ಕೆ ರೆಡಿ ಮಾಡ್ಕೋತಾರೆ. ಸ್ವಲ್ಪ ತಂದಿದ್ದು ಹೂವಿನಲ್ಲಿ ಸ್ವಲ್ಪ ಮಾತ್ರ ಈಗ ಕೊಟ್ಟಿದ್ದೀವಿ. ಅದಾದಮೇಲೆ ಮಧ್ಯಾಹ್ನ ಬರುತ್ತಲ್ಲ, ಆವಾಗ ಗ್ರ್ಯಾಂಡಾಗಿ ಅಲಂಕಾರ ಮಾಡಿಸೋಣ ಅಂಥೇಳಿ ಇವಾಗ ಮರಿ ಒಪ್ಸೋದಕ್ಕಲ್ವ ಸ್ವಲ್ಪ ಹೂವು ಕೊಟ್ಟು ಅಲಂಕಾರ ಮಾಡಿಸಿ ಪೂಜೆ ಮಾಡಿಸ್ತಾವ್ರೆ. ಹಾಗೆ ನೋಡ್ತಾ ಹೋಗಿ. ಈ ವಿಡಿಯೋ ನೋಡಿ ಯಾರಿಗೆ ಹೇಗೆ ಏನು ಅನ್ನಿಸ್ತು ಅಂತೆಲ್ಲ ಕಮೆಂಟ್ ಮಾಡಿ. ಸೊ ನಾನು ವಿಡಿಯೋ ಮಾಡೋಕ್ಕಾಗಲ್ಲ ಅಂಥೇಳಿ ಈ ವಿಡಿಯೋ ಮಾಡೋಕ್ಕೆ ನನ್ನ ತಂಗಿ ಕೊಟ್ಟಿದ್ದೆ. ಸೊ ಅವಳೇ ನನಗೆ ವಿಡಿಯೋಗೆ ಹೆಲ್ಪ್ ಮಾಡಿಕೊಟ್ಲು. ನಾನು ರೆಗ್ಯುಲರಾಗಿ ವಿಡಿಯೋಸ್ನ ಹಾಕೋಕ್ಕಾಗ್ತಾಯಿಲ್ಲ, ಯಾಕೆಂದರೆ ಚಿಕ್ಕ ಪಾಪು ಇರೋದ್ರಿಂದ, ಅವ್ನು ನನ್ನ ದೊಡ್ಡ ಮಗ ಇರೋದ್ರಿಂದ ರೆಗ್ಯುಲರಾಗಿ ಹಾಕೋಕ್ಕಾಗ್ತಾಯಿಲ್ಲ. ಆದರೂ 75 ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ತುಂಬ ತುಂಬ ಥ್ಯಾಂಕ್ಸ್. ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮಾತಾಡೋಕ್ಕೂ ಸಹ ಆಗ್ತಿಲ್ಲ, ಆ ಥರ ಆಗ್ಬಿಟ್ಟಿದೆ ಗಂಟಲು.
ಸೊ ಅಮ್ಮ ನಾನು ಅಕ್ಕ ಎಲ್ಲರೂ ಸೇರಿ ಪೂಜೆಗೆ ಐಟಮ್ ಎಲ್ಲ ತಂದಿದ್ವಲ್ಲ, ನೈವೇದ್ಯ ಎಲ್ಲ ಮೊಸರನ್ನ ಮಾಡಿದ್ದು. ಈಗ ಅದನ್ನೆಲ್ಲ ಕೊಡ್ತಾಯಿದ್ದೀವಿ. ಹೂವು ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ಹೂವು ಎಲ್ಲ ಹಾಕಿ ಪೂಜೆಗೆ. ಶಿವರಾತ್ರಿ ದಿನ ಅಂತೂ ತುಂಬ ಗ್ರ್ಯಾಂಡಾಗಿ ಊರ ಕಡೆ ಜಾತ್ರೆ ಸೇರಲ್ವ, ಆ ಥರ ಸೇರಿ ಈ ಹಬ್ಬನ ಆಚರಿಸ್ತಾರೆ. ಆ ವಿಡಿಯೋಸ್ನೂ ಸಹ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ ಆದಷ್ಟು ಬೇಗ. ನೋಡಿ, ಈಗ ಪೂಜೆ ಮಾಡ್ತಾ ಇದ್ದಾರೆ. ಈಗ ದೇವ್ರಿಗೆ ಒಪ್ಸೋಕ್ಕೆ ಅಂತ ತಂದಿರೋ ಮರಿಗಳಿವೇನೆ, 3 ಮರಿ ತಂದಿದ್ರು. ಸೊ ಮರಿಯೆಲ್ಲ ಒಪ್ಸಿದ ಮೇಲೆ ಭಟ್ರು ಬೆಳಗ್ಗೆಗೆ ಚಿತ್ರಾನ್ನ ನಾಷ್ಟ ಮಾಡಿದರು. ಎಲ್ಲರೂ ಕೂತ್ಕೊಂಡು ನಾಷ್ಟ ಮಾಡ್ಕೋತಾ ಇದ್ದು. ಇಲ್ಲಿ ಮೇಲ್ಗಡೆ ಮರಿ ಎಲ್ಲ ಕ್ಲೀನ್ ಮಾಡಿಕೊಂಡು, ಭಟ್ರೆ ಫುಲ್ ಅವರೇ ಕ್ಲೀನ್ ಮಾಡಿಕೊಂಡು ಅಡುಗೆ ಊಟ ಬಡಿಸೋದೆಲ್ಲ ಅವ್ರದ್ದೇ, ನಾವೇನು ಮಾಡೋ ಆಗಿಲ್ಲ. ಸುಮ್ಮನೆ ಜಸ್ಟ್ ಎಲ್ಪ್ ಮಾಡಬೇಕಷ್ಟೇ ಗಂಡು ಹುಡುಗರು. ದೇವರ ಎಡೆಗೆ ಮಾತ್ರ ಸ್ವಲ್ಪ ಮಟನ್ ಕೊಡ್ತಾರೆ, ಅದನ್ನು ಮನೆಯಲ್ಲೇ ಅಡುಗೆ ಮಾಡ್ಕೋಬೇಕು. ಮಿಕ್ಕಿದ್ದೆಲ್ಲನೂ ನೆಂಟರುಗಳಿಗೆ ಅವರೇ ಅಡುಗೆ ಮಾಡ್ತಾರೆ. ಸೊ ನಮ್ಮ ಮನೆಯವ್ರು ಇಲ್ಲಿ ಕೂತ್ಕೊಂಡು ನಮ್ಮ ಅಕ್ಕನ ಮಗ ಎಲ್ಲರೂ ಸೇರಿ ತಲೆ ಸೀತಾವ್ರೆ. ನನ್ನ ಮಗ ಕೂತ್ಕೊಂಡು ನೋಡ್ತಾ ಇದ್ದಾನೆ.
ಇಲ್ಲಿ ಟೆರೆಸ್ ಮೇಲೆ ಜಾಗ ಇರೋದ್ರಿಂದ ಅಲ್ಲೇ ನೆಲ್ಲಿ ಎಲ್ಲ ಇದೆ, ಇದೆಲ್ಲ ಕ್ಲೀನ್ ಮಾಡ್ಕೊಳ್ಳೋಕ್ಕೆ, ಅಡುಗೆ ಮಾಡೋಕ್ಕೆ ಎಲ್ಲ ಅನುಕೂಲ ಆಯಿತು. ಊಟನೂ ಸಹ ಪ್ರತಿ ವರ್ಷ ಮನೆ ಒಳಗಡೆನೇ ಬಡಿಸ್ತಿದ್ದೋ. ಈ ವರ್ಷ ಇಲ್ಲಿ ಮೇಲ್ಗಡೆ ಬಿಸಿಲು ಅಂದ್ಬಿಟ್ಟು ಹೇಳಿ ಶೀಟ್ ಹಾಕ್ಸಿದ್ದಾರೆ, ಅದರಿಂದ ಈ ಸತಿ ಊಟ ಎಲ್ಲ ಇಲ್ಲೇ ಕೊಟ್ಟು. ಮಟನ್ ಜೊತೆಗೆ ಚಿಕನ್ನು ಸಹ ತರಿಸಿದ್ರು. ಸ್ವಲ್ಪ ಚಿಕನ್ನ ಗೋಬಿ ಚಿಕನ್ ಅಂತ ಹೇಳಿ ಮಾಡೋಣ ಅಂಥೇಳಿ ಇಲ್ಲಿ ಸ್ವಲ್ಪನ ಮ್ಯಾರಿನೇಟ್ ಮಾಡಿಬಿಟ್ಟು ಇಟ್ಟಿದ್ರು. ಈಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ದಾರೆ. ಇದನ್ನು ಚಿಕನ್ನ ಡ್ರೈ ಗೋಬಿ ಥರ ಮಾಡಿಕೊಂಡು ಅದಾದಮೇಲೆ ಮತ್ತೆ ಗೋಬಿ ಥರ ಮಾಡ್ತಾರೆ ಸಾಸ್ ಎಲ್ಲ ಹಾಕಿ. ಇನ್ನೊಂದು ಸ್ವಲ್ಪ ಚಿಕನ್ನ ಹೈದ್ರಾಬಾದಿ ಚಿಕನ್ ಅಂತ ಹೇಳಿ ಮಾಡ್ತಾಯಿದ್ರು. ನೋಡಿ ಭಟ್ರು ಬಿಡ್ತಾ ಇದ್ದಾರೆ ಎಣ್ಣೆಗೆ ಚಿಕನ್ನ. ಇದಿಷ್ಟು ಈ ವಿಡಿಯೋ ಆಗಿತ್ತು. ಇದ್ರ ನೆಕ್ಸ್ಟ್ ವಿಡಿಯೋ ಮತ್ತೆ ಸಿಗೋಣ. ದೇವ್ರು ಬಂದ ಮೇಲೆ ಯಾವ ಥರ ಇದೆ ಅಂಥೇಳಿ ಆ ವಿಡಿಯೋನು ಕೂಡ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಓಕೆ ಬಾಯ್.